ಟು ಮೈ ಚಾನಲ್. ಇವತ್ತು ನಾವೆಲ್ಲೇ ದೂರ ಆಗತ್ತೆ, ಸ್ವಲ್ಪ ಭಾಳ ದೂರ ಪ್ಲೇಸ್ ಐತದ, ಅಷ್ಟು ದೂರ ಇಲ್ಲ. ಬಟ್ ಎಷ್ಟು ದಿನ ಅಂದ್ರೆ ಯೋಚನೆ ಮಾಡತ್ತಿದ್ದೆ ಅಲ್ಲಿ ಹೋಗ್ಬೇಕಂತೇಳಿ. ಬಟ್ ಇವತ್ತು ಹೋಗತ್ತೇನೆ ನಾ ಅಲ್ಲೇ. ಎಸ್. ಆ್ಯಂಡ್ ಇವತ್ತೊಂದು ಔಟ್ಫಿಟ್ ನಾನು ಓನ್ ಸ್ಟೈಲ್ ಮಾಡತ್ತೀನಿ. ಲೈಕ್ ಮಸ್ತ್ ಐತೆ, ನಂಗೆ ಪರ್ಸನಲಿ ಭಾಳ ಇಷ್ಟ ಆಗೈತಿ. ಫುಲ್ ವಿಡಿಯೋ ನೋಡಿ ನಾ ಯಾವ್ದು ಔಟ್ಫಿಟ್ ಹಾಕೊಳತ್ತೇನೆ ಇವತ್ತು, ಹೆಂಗೆ ಸ್ಟೈಲ್ ಮಾಡತ್ತೇನೆ ಇವತ್ತೊಂದು ಔಟ್ಫಿಟ್ ಅಂತ ನೋಡ್ಲಿಕ್ಕೆ. ಆ್ಯಂಡ್ ದಿಸ್ ಈಸ್ ದ ಹೇರ್ ಸ್ಟೈಲ್. ನಿನ್ನೆ ರಾತ್ರಿ ಎಲ್ಲ ಕೂತ್ಕೊಂಡು ಮಾಡ್ಯಾನ ಅದನ್ನು ಹೇರ್ ಸ್ಟೈಲ್. 2 ಗಂಟೆ ಮುಕ್ಕೊಂಡೆ ನಿನ್ನೆ ರಾತ್ರಿ, ಸ್ನಾನ ಮಾಡಿ ಮುಕ್ಕೊಂಡೆ ನಾನು. ಯಾಕಂದ್ರೆ ಈಗ ನಂಗೆ ಎದ್ದು ಕೂಡಲೇ ನಂಗೆ ಸ್ನಾನ ಮಾಡೋಕ್ಕಲ್ಲ, ಬರೀ ಶೂಟ್ ಮಾಡೋ ನನ್ನ ಬ್ಲಾಗ್ದೆಲ್ಲ ಇವೆಲ್ಲ ವೀಡಿಯೋ ಶೂಟ್ ಮಾಡೋಷ್ಟಿಗೆ ನಾನು 1-2 ತಾಸು ತೊಗೊಂಡಿರ್ತೇನೆ ರೆಡಿಯಾಗಿ ಎಲ್ಲ ಶೂಟ್ ಮಾಡೋಕೆ. ಸೊ ನಮ್ಮದು ಸ್ನಾನ ಮಾಡಿ ಇವೆಲ್ಲ ಮಾಡೋಕೆ ಕುಂತಂದ್ರೆ ಲೇಟ್ ಆಗ್ತಿತ್ತು ಹೋಗ್ಬೇಕಾರೆ. ಮತ್ತು 2 ಗಂಟೆಗೆ ಮುಕ್ಕೊಂಡು ಇಷ್ಟು ಜಲ್ದಿ ಎದ್ದೇನೆ. ನಂಗೆ ಇನ್ನೂ ಮುಕ್ಕೊಳತ್ತಿತ್ತು, ಕಣ್ಣು ಉರಾತಿತ್ತು. ಬಟ್ ಸ್ಟಿಲ್ ಎದ್ದೆ ನಾನು ನನ್ನ ಬ್ಲಾಗ್ಸ್ ಎಲ್ಲ ಶೂಟ್ ಮಾಡ್ಬೇಕಂತೇಳಿ. ಆ್ಯಂಡ್ ಗೈಸ್, ನಾನು ನೆಕ್ಸ್ಟ್ ಬ್ಲಾಗ್ಸ್ ಎಲ್ಲ ಮಿಸ್ ಮಾಡ್ಕೋಬೇಡ್ರಿ. ಸೊ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್. ಇದು ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆ್ಯಂಡ್ ಕಮೆಂಟ್ ಮಾಡೋದು ನೆನಪು ಹಾಕ್ಬೇಡ್ರಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಡೇ. ಸೊ ಗೈಸ್, ಮೇಕಪ್ ಹಿಂಗಾಗೈತೆ ಅಂದ್ರೆ ಗೆಟ್ ರೆಡಿ ವಿತ್ ಮೀ ರೀಲ್ ಶೂಟ್ ಮಾಡತ್ತಿದ್ದೆ. ಇದು ನನ್ನ ಇನ್ಸ್ಟಾ, ಹೋಗಿ ಫಾಲೋ ಮಾಡಿ ನನ್ನ ಇನ್ಸ್ಟಾದಲ್ಲಿ. ಎಸ್, ಹಿಂಗೆ ಕಾಣತ್ತೈತೆ ಮೇಕಪ್, ಮಸ್ತ್ ಆಗೈತೆ. ಈಗ ಔಟ್ಫಿಟ್ ಹಾಕೊಳ್ಳೋಣ. ನಾ ಔಟ್ಫಿಟಿಗೆ ಏನು ಹಾಕೊಳ್ಳೋದು ಹೆಂಗೆ ಗೊತ್ತಾ, ಇದೈತಿ ಸ್ಕಾರ್ಫ್. ಇದೊಂದು ಪಿಂಕ್ ಕಲರ್ ಸ್ಕಾರ್ಫ್ ಐತಿ, ಇದನ್ನ ಸ್ಟೈಲ್ ಮಾಡ್ಕೋತಾನ, ಇದು ಮೇನ್. ಆ್ಯಂಡ್ ಒಂದು ಬ್ಲ್ಯಾಕ್ ಟಾಪ್, ಬ್ಲ್ಯಾಕ್ ಪ್ಲಾಜೋ ಪ್ಯಾಂಟ್ ಅನ್ನೋಕ್ಕಿಂತ ಸ್ವಲ್ಪ ದೊಡ್ಡದೈತಿ, ಲೈಕ್ ಭಾಳ ಹಿಂಗೆ ಗೊತ್ತಿಲ್ಲ ನಂಗೆ, ಹಿಂಗೈತದ. ಲೆಟ್ಸ್ ಸ್ಟೈಲ್ ದಿಸ್. ಫೈನಲಿ ರೆಡಿ ಆಗೀನಿ. ಈಗ ಬ್ರಾಸ್ಲೆಟ್ ಹಾಕ್ಕೊಂಡಿದ್ದೀನಿ, ಹಿಂಗೆ ಔಟ್ಫಿಟ್ ಸ್ಟೈಲ್ ಮಾಡಿದ್ದೇನೆ ನಾನು. ಇದು ಪ್ಯಾಂಟ್, ಬ್ಯಾಗ್. ಈಗ ಬರತ್ತೈತೆ ನಂಗೆ, ಈಗ ಶೆಕೆ ಹೊಡಾತೈತಿ. ಈ ಸತದ ಔಟ್ಫಿಟ್ ಭಾಳ ಡಿಫ್ರೆಂಟಾಗಿ ಸ್ಟೈಲ್ ಮಾಡ್ಕೊಂಡಿದ್ದಾನೆ ನಾನು. ಇದು ಪ್ಲಾಜೋ ಪ್ಯಾಂಟ್, ಇದ್ರ ಜೊತೆ ಸ್ಕಾರ್ಫ್ ಆ್ಯಂಡ್ ಇದನ್ನ ತೆಗೆದಿದ್ದೆ ಅಂದರೂ ಸಿಂಪಲ್ ಕಾಣ್ತಿತ್ತಿದ. ಇದೇನು ನೋಸ್ ಪಿಯರ್ಸ್ ಐತೆ ನೋಡು, ಇದಷ್ಟು ಕಾಣ್ತಿತ್ತು ಬೇಡ. ಇದು ಇನ್ನೂ ಸ್ವಲ್ಪ ಚೆನ್ನಾಗಿ, ಇದನ್ನು ವೈಬ್ ಕೊಡಾತೈತೆ ಅದ್ರ ಸಂಬಂಧ. ಇಟ್ಸ್ ಗಿವಿಂಗ್ ರಿಯಲಿ ಡಿಫ್ರೆಂಟ್ ಲುಕ್. ನಾನು ಅಂಬ್ರೆಲಾ ಇಟ್ಕೋಬೇಕು, ಫೋನ್ ಚಾರ್ಜರ್, ಸೆಲ್ಫಿ ಎಲ್ಲ ಥಿಂಗ್ಸ್ ಇಟ್ಕೋಬೇಕು. ನಾ ಎಲ್ಲಿ ಹೋಗತ್ತೆ ನೋಡಿ ನೆಟ್ವರ್ಕ್ ಇಲ್ಲ, ಮತ್ತು ಅಲ್ಲೇನೂ ಸ್ವಲ್ಪ ಏನು ಜಾಸ್ತಿ ಥಿಂಗ್ಸ್ ಸಿಗೋದಿಲ್ಲ ಅಲ್ಲಿ, ಸ್ವಲ್ಪ ಹಂಗೆ ಐತಿ ಅದು ಪ್ಲೇಸ್. ಆ್ಯಂಡ್ ಎಸ್, ನಾ ಏನಾದರೂ ತೊಗೊಂಡು ಹೋಗ್ತೇನೆ. ಸೊ ಫುಲ್ ವಿಡಿಯೋ ವಾಚ್ ಮಾಡಿ ನಾ ಎಲ್ಲಿ ಹೋಗ್ತೇನೆ ಅಂತೆಲ್ಲ ನೋಡಿ. ಓ ಮೈ ಗಾಡ್, ನಂಗೆ ಆಗತ್ತಿಲ್ಲ ನಿಂದ್ರಾಕ, ಅಷ್ಟೇ ಐತೆ. ನಾ ಚೇಂಜ್ ಮಾಡಿದೆ ನಾ ಔಟ್ಫಿಟ್ ಹಾಕೊಳ್ಳೋದು ಮತ್ತು, ಯಾಕಂದ್ರೆ ಅದು ಪಾಲಿಸ್ಟರ್ ಇತ್ತು. ನಾ ಈಗ ಬೆವರಾಗತ್ತಿದ್ದೆ, ನಂಗೆ ಇನ್ನೂ ಇರಿಟೇಟ್ ಆಗತ್ತಿತ್ತು ಅದು ಶೆಕಿಗೆ. ಸೊ ನಾನು ಇದು ಕಂಫರ್ಟೇಬಲ್ ಐತಿ, ಇದು ಕಾಟನಿಂದ ಐತಿ. ಆ್ಯಂಡ್ ಇದು ಹೇರ್ ಸ್ಟೈಲ್ ಜೊತೆ ಚಂದ ಕಾಣತ್ತೆ ಅಂಥೇಳಿ ಮತ್ತೆ ಚೇಂಜ್ ಮಾಡಿದೆ ನಾನು. ಲೈಕ್ ಭಾಳ ಶೆಕೆ ಹೊಡಾತೈತೆ ನಂಗೆ, ಅದ್ರಾಗ ಭಾಳ ಕಂಫರ್ಟೇಬಲ್ ಅನ್ಸಾತೈತಿಲ್ಲ. ಸೊ ಆಯ್ತು, ಟು ಚೇಂಜ್ ಇಟ್. ಇದು ಹೇರ್ ಸ್ಟೈಲ್ ಜೊತೆ ಈ ಶರ್ಟ್ ಚಂದ, ಇದು ಕುರ್ತಾ ಚಂದ ಕಾಣತೈತಿ, ಹಿಂಗೆ ಕಾಣತ್ತದ. ಇದು ಸ್ವಲ್ಪ ಕಂಫರ್ಟೇಬಲ್ ಐತಿ. ಇದು ಕುರ್ತಾ ಹಾಕೋಬೋದಾಗೈತೆ ಅದ್ರ ಜೊತೆ, ಲೈಕ್ ಚಂದ ಕಾಣತೈತಿ. ಇದನ್ನು ಹಾಕೊಳ್ಳಿ ಏನು ಮತ್ತು. ನಾ ಮತ್ತೆ ಔಟ್ಫಿಟ್ ಚೇಂಜ್ ಮಾಡಿದೆ, ಇದು ಹಾಕೊಂಡೆ ನಾ ಕುರ್ತಾ. ನಂಗೆ ಇದು ಹಾಕೋಬೇಕು ಅನ್ಸಿತ್ತು, ಸೊ ನಾ ಅದಕ್ಕೆ ಮತ್ತೆ ಚೇಂಜ್ ಮಾಡಿ ಇದು ಹಾಕೊಂಡೆ. ಈಗ ಲೆಟ್ಸ್ ಹ್ಯಾವ್ ದ ಬ್ರೇಕ್ಫಾಸ್ಟ್ ಗಾಯ್ಸ್. ನಂಗೆ ಭಾಳ ಹೊಟ್ಟೆ ಹಸ್ತೈತಿ. ಉಪ್ಪಿಟ್ಟು. ನಾನು ಲಾಸ್ಟಾಗ ಉಪ್ಪಿಟ್ಟಿದೆ ನಾತೇನೆ. ನಾನು ಫೈನಲಿ ಇದು ಹಾಕೊಂಡು ಹೋಗತ್ತೇನೆ ಔಟ್ಫಿಟ್. ಒಂದು 3-4 ಔಟ್ಫಿಟ್ ಚೇಂಜ್ ಮಾಡಿದೆ ನಾನು. ಇದು ಹಾಕೊಂಡೆ, ಇದು ಕಂಫರ್ಟೇಬಲ್ ಐತಿ, ಮತ್ತು ಏನು ಶೆಕೆ ಆಗತ್ತಿಲ್ಲ ನಂಗೆ. ಆ್ಯಂಡ್ ನಾನು ಎಕ್ಸಸರೀಸ್ ಏನು ಹಾಕೊಳ್ಳಾರ್ದ ಇದು ಹಾಕೊಂಡೀನಿ, ಬೂಡಿ ಕಡ್ಡಿ. ಚಂದ ಕಾಣತೈತೆ ಅದು, ಭಾಳ ಕೆಟ್ಟ. ಏನೂ ಎಕ್ಸಸರೀಸ್ ಹಾಕೊಳ್ಳಾರ್ದ ಇದಷ್ಟು ಮಸ್ತ್ ಕಾಣತೈತಿ. ಆಮೇಲೆ ಬ್ಯಾಂಗಲ್ಸ್ ಆ್ಯಡ್ ಮಾಡೇನೆ, ಯಾಕಂದ್ರೆ ಇದು ಔಟ್ಫಿಟ್ ಭಾಳ ಸಿಂಪಲ್ ಐತಿ. ಬ್ರಾಸ್ಲೆಟ್
ಬ್ಯಾಂಗಲ್ಸ್ ಇವೆಲ್ಲ ಹೋಗೋಣ ಬರ್ರಿ. ಲಾಸ್ಟಿಗೆ ಇದರ ಔಟ್ಫಿಟ್ ಹಾಕೊಂಡು ಹೋಗತ್ತೇನಿ. ಇದು ಔಟ್ಫಿಟ್ ಸಿಂಪಲ್ ಐತಲ್ಲ, ಅದೇ ಸಂಬಂಧ ಸಣ್ಣ ಬ್ಯಾಗ್ ಕ್ಯಾರಿ ಮಾಡತ್ತೇನಿ. ಹೀಲ್ಸ್ ಹಾಕೊಂಡ ನಾವು ಈಗ ಜಸ್ಟ್ ಕಾರ್ದಾಗ ಸಿ ಎನ್ ಜಿ ಹಾಕ್ಸಿದ್ವಿ ಆ್ಯಂಡ್ ಈಗ ಹೈವೇ ಕಡೆ ಹೋಗ್ತಿದ್ದೇವೆ ನಾವು. ಈಗ ಬಂದ್ವಿ ನಾವು ಆ್ಯಕ್ಚುಲಿ. ಈಗ ಜಸ್ಟ್ ಬಂದ್ವಿ ನಾವಲ್ಲೇ, ಲೈಕ್ ಸ್ವಲ್ಪ ಜಲ್ದಿನೇ ಬಂದ್ವಿ. ನಾನು ಅನ್ಕೊಂಡಿದ್ದು ಇಷ್ಟು ಜಲ್ದಿ ಬರ್ತೇವೆ ಅಂಥೇಳಿ. ಆಮೇಲೆ ನಾನು ಸಣ್ಣಕ್ಕಿದ್ದಾಗೆಲ್ಲ ಬರ್ತಿದ್ದೆ, ಲೈಕ್ ಗುಡಿಗೆ ಬಂದೆ ನಾ ಭಾಳ ಸತೆ. ಇದು ಹೆಂಗೆ ಗುಡಿಗೂ ಹಂಗೆ ಮತ್ತು ನನ್ನ ಹೇರ್ ಸ್ಟೈಲಿಂಗ್ ಭಾಳ ವರಿ ಆಗಿತ್ತು ನಂಗೆ. ನಾ ಯಾವಾಗ ಹೇರ್ ಬಂದ್ ಮಾಡ್ಕೊಂಡಿರ್ತೇವೆ ನೋಡು, ಅವಾಗಂತೂ ನಂಗೆ ಕೂದಲ ಕರೆಕ್ಟ್ ಕಾಣತ್ತಿದ್ದಿಲ್ಲ. ಇದೇ ಇರ್ತದೆ ಅಂತೆಲ್ಲ ಬರೀ ಸರಿ ಮಾಡ್ಕೊಳ್ದ್ರಾಗ ಇರ್ತೇನೆ ನಾನು. ಅರ್ಧಕ್ಕೆ ಅದಂಗೆ ಮಿರರ್ ಇರಲಿ ಎಲ್ಲಿ ನೋಡಿರೋದಿಲ್ಲ, ನಂಗೆ ಸ್ಯಾಟಿಸ್ಫೈ ಆಗೋದಿಲ್ಲ ಕರೆಕ್ಟ್ ಕಾಣತ್ತಿದ್ದಿಲ್ಲ ಅಂಥೇಳಿ. ಅದೇ ಬರೀತದ. ಸೊ ನಾವು ಇಲ್ಲೇ ಬಂದೀವಿ ಮಹಾಕೂಟಿಗೆ. ಕಾಲು ಸುಡಾದ ನಂದು ಸ್ಲಿಪ್ಪರ್ ನಾನು ಕಾರಾಗ ಇಟ್ಟು ಬಂದೀನಿ, ಬಿಸಿಲಿದಿಲ್ಲ. ಇಲ್ಲೇ ಹಳೆ ಟೆಂಪಲ್ಸ್ ಇದಾವ, ಹಳೆ ಕಾಲದಾಗ ಯಾವಾಗ ಗೊತ್ತಿಲ್ಲ, ಬಟ್ ಇದಾವೆ ಇಲ್ಲಿ ಟೆಂಪಲ್ಸ್ ಇದ್ದಿದ್ವ. ಲೆಟ್ ಮಿ ಶೋ ಯು. ಏನು ಮರ ಮಸ್ತ್ ಬಿದ್ದೈತೆ ನೋಡೋದ. ವಾವ್. ಆಮೇಲೆ ಇಲ್ಲೇ ಇದು ಐತಿ, ಟೆಂಪಲಿಂದ ಟ್ಯಾಂಕ್ ಐತಿ. ಐ ಮೀನ್ ಟು ಸೇ ಟೆಂಪಲ್ ಟ್ಯಾಂಕ್ ಅಂದ್ರೆ ಹೊಂಡ ಅಂತ ನಾರ್ಮಲಿ ಅದೈತಿ ಇಲ್ಲಿ. ನಾನು ಅಲ್ಲಿ ನೀರ್ದಾಗ ಹೋಗ್ಬೇಕಂದ್ರೆ ಅಲ್ಲಿ ಭಾಳಷ್ಟು ಮಂದಿ ಬಂದಿರ್ತಾರೆ, ಸೀರಿಯಸ್ಲಿ ಭಾಳ ಮಂದಿ ಬರ್ತಾರೆ. ಇವತ್ತು ಅಮಾವಾಸ್ಯೆ ಇತ್ತು, ಅದ್ರ ಸಂಬಂಧ ಗುಡಿ ಹೋಗೋಣ ಬಂದಿದ್ವಿ ನಾವಿಲ್ಲಿ. ಮತ್ತು ಭಾಳ ಮಂದಿ ಅದಾರಲ್ಲ, ಅದಕ್ಕೆ ನಾ ಕ್ಯಾನ್ಸಲ್ ಮಾಡಿದೆ ಅಲ್ಲಿ ನೀರ್ದಾಗ ಹೋಗೋದು. ಇಫ್ ಅಲ್ಲಿ ಯಾರೂ ಮಂದಿ ಇಲ್ಲ, ಲೈಕ್ ಭಾಳ ಕಡಿಮೆ ಮಂದಿ ಅದಾರ ಅಂದ್ರೆ ನಂಗೆ ಕಂಫರ್ಟೇಬಲ್ ಅನ್ನಿಸ್ತೈತೆ ಹೋಗಾಕ. ಭಾಳಷ್ಟು ಮಂದಿ ಇದ್ರೆ ನಂಗೆ ಕರೆಕ್ಟ್ ಅನ್ಸೋದಿಲ್ಲ ಹೋಗಾಕಲ್ಲ, ಮತ್ತು ಭಾಳಷ್ಟು ಮಂದಿ ಇದ್ರೆ ನಂಗೆ ಅನ್ಕಂಫರ್ಟೇಬಲ್ ಅನಿಸ್ತೈತಿ. ಸೊ ನಾ ಹೋಗಲಿಲ್ಲ ಅಲ್ಲೇ, ಮತ್ತು ಕ್ಯಾನ್ಸಲ್ ಮಾಡಿದೆ. ನಾನು ನಿನ್ನೆ ಯೋಚನೆ ಮಾಡತ್ತಿದ್ದೆ ಹೋಗೋಣ ಅಂಥೇಳಿ. ಆಮೇಲೆ ನಂಗೆ ನನ್ನ ಪಾತವು ಅಲ್ಲಿ ಭಾಳ ಮಂದಿ ಬರ್ತಾರೆ ಅಂಥೇಳಿ ಅವ್ನು ಕ್ಯಾನ್ಸಲ್ ಮಾಡಿದೆ. ನಾ ಔಟ್ಫಿಟ್ ಇಟ್ಕೊಳತ್ತಿದ್ದೆ ಹಾಕ್ಕೊಳಕ್ಕೆ, ಬಟ್ ಕ್ಯಾನ್ಸಲ್ ಆತ. ಇಟ್ಸ್ ಫೈನ್. ಮತ್ತು ಯಾವಾಗಾರ ಒಂದು ಸತಿ ಬಂದಾಗ ಜಾಸ್ತಿ ಮಂದಿ ಇಲ್ಲ ಅಂದ್ರೆ ಇದು ಮಾಡೋಕೆ ಬರ್ತೈತಿ. ಇಲ್ಲಿ ಜಾಸ್ತಿ ಮಂದಿ ಯಾವಾಗ ಬರ್ತಾರೆ ಗೊತ್ತು? ಅಮಾವಾಸ್ಯೆ ದಿನ ಭಾಳ ಮಂದಿ ಬರ್ತಾರೆ. ಅಮಾವಾಸ್ಯೆ ಅವೆಲ್ಲ ಲೈಕ್ ಫೆಸ್ಟಿವಲ್ ಡೇಸ್ ಈ ಟೈಪ್ ದಿನ ಇದ್ದಿದ್ದಿಲ್ಲ ಅಂದ್ರೆ ಭಾಳ ಕಡಿಮೆ ಬರ್ತಾರೆ. ಅವಾಗ ಬಂದು ಇಲ್ಲಿ ವಿಸಿಟ್ ಮಾಡಿದ್ರೆ ಕಂಫರ್ಟೇಬಲ್ ಅನ್ನಿಸ್ತೈತಿ, ಆರಾಮ್ ಅಡ್ಡಾಡ್ಬೋದು. ಟೆಂಪಲ್ಸ್ ಎಲ್ಲ ಅದಾವ, ವೈಬ್ ಮಸ್ತ್ ಐತೆ ಅಲ್ಲಿದು. ಟೆಂಪಲ್ಸ್ ಇದಾವೆ ಭಾಳ, ಸ್ಟೋನ್ಸಿಂದ ನೋಡಕ್ಕೆ ಚಂದ ಐತಿದ್ದು ಪ್ಲೇಸ್. ನಂಗೆ ಇಷ್ಟ ಆಕೈತೆ ಭಾಳ. ಈಗ ನಾವು ಹೋಗ್ತಿದ್ದೀವಿ ದೇವ್ರಿನ ದರ್ಶನ ಮಾಡ್ಲಿಕ್ಕೆ. ಇಲ್ಲೆಲ್ಲ ಆಯಿಲ್ಸ್ ಇಟ್ಟ ನೋಡಿ, ಇವೆಲ್ಲ ತೊಗೊಂಡು ಹೋಗಿ ದೇವ್ರಿಗೆ ದೀಪ ಹಚ್ಚಾಕ. ಆ್ಯಂಡ್
ಇದು ಟೆಂಪಲ್ ಎಷ್ಟು ಓಲ್ಡ್ ಐತಿ, ಭಾಳ ಅಂದ್ರೆ ಭಾಳ ನೋಡ್ಬೇಕು ಇದ್ರ ಬಗ್ಗೆ ಗೂಗಲ್ದಾಗ ಚೆಕ್ ಮಾಡಿ ಎಷ್ಟು ಹಳಿದಿತ್ತು ಏನೋ ಅಂತ ಹೇಳಿ. ಬಟ್ ಒಳಗೆ ಐತಿ ಇದು ಭಾಳ ಗುಡಿ ಫುಲ್ ಬರೀ ಲಿಂಗ, ಈಶ್ವರದ ದೇವ್ರಲ್ಲ, ಬರೀ ಗುಡಿ ಲಿಂಗದ್ವ ಇದಾವ ಇದ್ರಾಗ. ಇನ್ನು ಸಣ್ಣ ಸಣ್ಣ ಗುಡಿ ಕಾಣೋದು ನೋಡಿ, ಬರೀ ಲಿಂಗದ್ವ ಇದಾವ ಅದ್ರಾಗ. ನಾ ಈಗ ಜಸ್ಟ್ ಗೂಗಲ್ದಾಗ ಚೆಕ್ಔಟ್ ಮಾಡಿ ನೋಡಿದೆ, 1400 1500 ವರ್ಷ ಹಿಂದಿಂದಿದೆ, ಲೈಕ್ 6th 7th ಸೆಂಚುರಿದಿದೆ ಹಿಂದಿಂದ. ಇಲ್ಲಿ ಅವಾಗ ಹಳೆ ಕಾಲದಾಗ ಕಿಂಗ್ಸ್ ಎಲ್ಲ ಬಾದಾಮಿ ಚಾಲುಕ್ಯ ಅವ್ರದ್ದು ಡೈನೆಸ್ಟಿ 12 ಕಿಲೋಮೀಟರ್ಸ್ ಐತಿ ಅದು ಬಾದಾಮಿಯಿಂದ. ಇದು ಒಳಗೆ ಹೆಂಗೈತೆ ಗೊತ್ತು ಗುಡಿ, ಫುಲ್ ಲೈಕ್ ಸ್ವಲ್ಪ ಡಾರ್ಕ್ ಐತಿ. ಅವ ಕಂಬ ನೋಡಿ ಇಷ್ಟು ದೊಡ್ಡ ಇದಾವೆ, ಭಾಳ ದೊಡ್ಡ ಇದಾವೆ. ಮತ್ತು ಕಿಟಕಿ ಭಾಳ ಸಣ್ಣ ಎದಕ್ಕೆ ಇರ್ತಿದ್ದೋ ಗೊತ್ತಿಲ್ಲ. ಇನ್ನು ಟೆಂಪಲ್ದಾಗ ಭಾಳ ಸಣ್ಣ ಇರ್ತಿದ್ವ, ಅಲ್ಲಿದು ಏರೆಲ್ಲ ಅಲ್ಲೇ ಟ್ರ್ಯಾಪ್ ಆಗಿಬಿಡ್ತಿತ್ತು ಅದು. ಇದು ಹಿಂಗೆ ಸುತ್ತ ಹಾಕೋದು, ಇಷ್ಟ ಸಣ್ಣದೈತಿ ಜಾಗ. ನಾವು ವೆಕೇಷನ್ ಟೈಮ್ದಾಗ ಒಂದ್ಸತಿ ಬಂದಿದ್ವಿ ಇಲ್ಲೇ. ನಾವು ಸಣ್ಣ ಇದ್ದೆ, ಲೈಕ್ ನಾನು ಫಸ್ಟ್ ಏನೋ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದೆ ಅವಾಗ. ಇಲ್ಲಿ ಬಂದಿದ್ವಿ ನಾವು. ಇಲ್ಲೇ ಹೋಟೆಲ್ ಇಲ್ಲ ಜಾಸ್ತಿ, ಲೈಕ್ ಒಂದೇ ಐತಿ, ಅದು ರಾತ್ರಿ ಬಂದಾಗ ಬರ್ತೈತೆ. ನಾವು ಬುತ್ತಿ ತೊಗೊಂಡು ಬಂದಿದ್ವಿ ಇಲ್ಲಿ ಹಿಂಗೈತೆ ಅಂತ ಹೇಳಿ. ಯಾರು ಸ್ಟೇ ಮಾಡಕ್ಕೆ ರೂಮ್ಸ್ ಎಲ್ಲ ಇರ್ತಾವೆ ಅಲ್ಲಿದ್ವಿ ನಾವು. ರಾತ್ರಿ ಒಂದ್ಸತಿ ಏನಾಗೈತಿ, ಅದು ಊಟ ಖಾಲಿಯಾಗೈತೆ ನಮ್ದು, ಬುತ್ತಿ ತಂದಿದ್ದ. ಹೋಟೆಲ್ಲೂ ಇಲ್ಲ ಅಲ್ಲೇ. ಪ್ರಸಾದ ಕೊಡ್ತಾರೆ ಗುಡಿದಾಗ, ಅಲ್ಲಿ ಹೋಗಿದ್ವಿ. ಮತ್ತು ಅವರು ಪ್ರಸಾದ ಮಾಡಿದ್ದಿಲ್ಲ, ಇನ್ನು ಕುಕ್ ಮಾಡಾತಿದ್ರು ಅವ್ರು. ವೇಟ್ ಮಾಡ್ಕೊಂಡು ಕುಂತಿದ್ವಿ ನಾವು ಅವಾಗ. ಭಾಳ ಇದೇ ಐತಿ, ಒಳಗೈತಿ ಪ್ಲೇಸ್ ಇದು ಗುಡಿ. ಬಾದಾಮಿ ಸೈಡ್ ಐತಿ ಇದು ಮಾಕೂಟ. ಅಲ್ಲೊಬ್ರು ಅಂಕಲ್ ಬಂದಂಗೆ ಹೇಳತ್ತಿದ್ರು, ವಿಡಿಯೋ ಮಾಡಕ್ಕೆ ಹೋಗ್ಬೇಡ್ರಿ ಅಂಥೇಳಿ. ಆ್ಯಕ್ಚುಲಿ ನಾವು ದೇವ್ರನ್ನ ಹಿಡಾಕ್ತಿಲ್ಲ. ಇದು ಕಂಬ ಇಲ್ಲಿ ಎದಕ್ಕೆ ಹಿಂಗೈತಿ ಗೊತ್ತಿಲ್ಲ ನಂಗೆ, ದೊಡ್ಡದು ಐತದ, ಹಿಂಗೈತದ. ಅದು ನೋಟಿಸ್ ಮಾಡಿದೆ ನಾನು, ಎದಕ್ಕೆ ಇಲ್ಲ ಐತಿದ್ ಹಿಂಗೆ ಅಂತ ಹೇಳಿ. ನಾ ಸಣ್ಣಕ್ಕಿದ್ದಾಗೂ ಭಾಳ ಕ್ವಶನ್ ಐತಿ ಇದ್ರ ಬಗ್ಗೆ ನಂಗೆ. ಈ ಕಂಬದ್ದು ಇಷ್ಟು ದೊಡ್ಡದು ನಡುಕ ಐತಿದ, ಎದ್ರ ಸಂಬಂಧ ಇಲ್ಲ ಐತಿ ಗೊತ್ತಿಲ್ಲ, ಇಷ್ಟು ದೊಡ್ಡದು ಕಟ್ಸಾರ. ಆಮೇಲೆ ಈಗ ಹೋಗ್ತಿದ್ವಿ ನಾವು ಪ್ರಸಾದ ತಿನ್ಲಿಕ್ಕೆ. ಇದು ಪ್ರಸಾದ ಕೊಡೋದು ಪ್ಲೇಸ್. ಫುಲ್ ವಿಂಟೇಜ್ ವೈಬ್ಸ್ ಐತೆ ನೋಡಿ, ಫುಲ್ ವಿಂಟೇಜ್ ವೈಬ್ಸ್ ಅದಾವ ಅಲ್ಲೇ. ಫುಲ್ ಹಳೇದೈತಲ್ಲ, ಸೊ ಅದು ಒಂದು ಪೋಸ್ಟರ್ಸ್ ಆಗಲಿ, ಎವ್ರಿಥಿಂಗ್ ಲುಕ್ಸ್ ಸೋ ಓಲ್ಡ್. ಲೆಟ್ಸ್ ಹ್ಯಾವ್ ದ ಪ್ರಸಾದ್ ನಾವು. ಪ್ರಸಾದಿಗ ಏನೈತಂದ್ರೆ ರೈಸ್ ಮತ್ತು ಸಾಂಬಾರು ಮಾಡಿದ್ದಾರೆ. ಇದು ಇಲ್ಲೇ ಇದಿಷ್ಟ ಕೊಡ್ತಾರೆ, ಅನ್ನ ಸಾಂಬಾರು. ಮತ್ತು ಒಂದೊಂದು ಸತಿ ಶಿರಾ ಮಾಡಿರ್ತಾರೆ. ಒಂದು ಸತಿ ನಾವು ಯಾವಾಗಲೂ ಲಾಸ್ಟ್ ಟೈಮ್ ಭಾಳ ಲೈಕ್ 2 years ಬ್ಯಾಕ್ ಬಂದಾಗ ನಾನು ಇಲ್ಲಿ ಶಿರಾನು ಕೊಟ್ಟಿದ್ರು. ನಾ ಜಾಸ್ತಿ ಟೆಂಪಲ್ದಾಗ ಶಿರಾ ತಿನ್ನೋದಿಲ್ಲ, ಬಟ್ ಅನ್ನ ಸಾಂಬಾರು ಇಷ್ಟ ಆಕೈತೆ ನಂಗೆ ಗುಡಿದಾಗಿಂದ. ಆಮೇಲೆ ಇದು ತಿಂದು ಮತ್ತು ಹೋಗ್ತಿದ್ದೆ ನಾನು ಹೊರಗೆ. ಮತ್ತು ನಂದು ಕೂದಲ ಕರೆಕ್ಟ್ ಐತಲ್ಲ ಅಂತ ನೋಡಾತಿದ್ದೆ ನಾನು. ಇದು ತಲೆಯಾಗಿತ್ತು ನಂಗಿನ್ನು. ಈಗ ಹೋಗ್ತಿದ್ವಿ ನಾವು ಏನಾದರೂ ತೊಗೊಳ್ಲಿಕ್ಕೆ, ಇವೇನೋ ತೊಗೊಳತ್ತಿದ್ರು ಸ್ನ್ಯಾಕ್ಸ್, ಮಂಡಕ್ಕಿ, ಇವೇನೋ ಸ್ವೀಟ್ಸ್ ಇಟ್ಟಿರ್ತಾರೆ ಗುಡಿ ಮುಂದೆ, ಇವೆಲ್ಲ ಭಾಳ. ಅದೇ ತೊಗೊಳತ್ತಿದ್ವಿ ನಾವು. Yeah, getting sweets here. Some ಎಲ್ಲಿ ಹೋದವ street sweets. ಊಟ ಮಾಡಿದ್ವಿ ಇಲ್ಲಿ ಮೊನ್ನೆ ಆತಲ್ಲ ರೀ ಜಾತ್ರೆ. ಆ್ಯಂಡ್ ಅಷ್ಟೇ ಬಾಳತ್ತಾಗಲಿಲ್ಲ, ಗುಡಿಗೆ ಹೋಗಿ ಜಲ್ದಿ ಬಂದ್ವಿ. ಆ್ಯಂಡ್ ಊಟ ಮಾಡಿ ಸ್ವೀಟ್ ತೊಗೊಳಕ್ ಬಂದಿದ್ವಿ. ವಿ ಆರ್ ಗೆಟಿಂಗ್ ದಿಸ್ ನಾವು. ಪಾಪ ನಂಗೆ ಐಸ್ ಕ್ರೀಮ್ ಕೊಡು. ಐಸ್ ಕ್ರೀಮ್ ತೊಗೊಂಡು ಹೋಗಾತಿದ್ದೆ ನಾನು. ಅಲ್ಲೇ ಫೋನ್ಪೇನ ಆಗತ್ತಿದ್ದಿಲ್ಲ ಗೊತ್ತಾ. ನಮ್ಮ ಪಾಪ ಅಲ್ಲಿ ಸ್ವೀಟ್ಸ್ ಎಲ್ಲ ತೊಗೊಂಡಿದ್ದೆ ನೋಡ. ಅಲ್ಲಿ ನೆಟ್ವರ್ಕ ಬರೋದಿಲ್ಲ, ನೆಟ್ ಇಲ್ಲ, ಫೋನ್ ಬರ್ದ ಭಾಳ ಕಡಿಮೆ. ಫೋನ್ ಇನ್ನೊಬ್ರಿಗೆ ಹಚ್ಬೇಕಂದ್ರು. ನಮ್ಮ ಪಾಪ ಫೋನ್ಪೇ ಮಾಡಕ್ಕಂತೇಳಿ ಮತ್ತು ದೂರ ಹೋದ್ರ ಆ ಕಡೆ ಸೈಡಿಗೆ, ಅಲ್ಲಿಯೂ ಬರಲಿಲ್ಲ ಫೋನ್ಪೇ ಮಾಡೋದು. ಮತ್ತು ಏನು ಮಾಡಿದ್ರೆ ಅವ್ರೇನಂದ್ರೆ, ಅಂಗಡಿದವ್ರು ನೀವು ಸ್ವಲ್ಪ ಮುಂದೆ ಹೋಗಿಂದ ಫೋನ್ಪೇ ಮಾಡಿರಿ ಆಮೇಲೆ ಅಂತ ಹೇಳಿ ನಂಬರ್ ಇಸ್ಕೊಂಡ್ರಪ್ಪ ಅವ್ರು. ಆಮೇಲೆ ಏನಾಯ್ತು, ನಾವು ಕಾರ್ದಾಗ ಕೂತ್ಕೊಂಡು ತಿನ್ನಾತಿದ್ವಿ. ತೊಗೊಂಡಿದ್ದೆ ಇವು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡಿದ್ವಿ. ಆಮೇಲೆ ಇದೇನು ಸೋಡಾ ತೊಗೊಂಡಿದ್ದೆ ನಾನು. ಸೋಡಾದ ಕುಡಿದ್ವಿ. ಆಮೇಲೆ ನಾನು ಹೇಳಿದೆ, ನಮ್ಮ ಪಪ್ಪ ಏನು ಹೇಳತ್ತಿದ್ದೆ, ನಮ್ಮ ಪಪ್ಪ ಅವ್ರ ಕಳ್ಸಾರ ನಮ್ಗೆ ಹಂಗೆ ಜಲ್ದಿ ಫೋನ್ಪೇ ಮಾಡು ಅಂತ ಹೇಳತ್ತಿದ್ದೆ ನಾನು ಅವ್ರಿಗೆ. ಅದಕ್ಕೆ ಅವ್ರ ಹೆಸರು ಸೇವ್ ಮಾಡ್ಯಾರ ಮಹಾಕೂಟ ಅಂತ ಹೇಳಿ ಅವ್ರ ನಂಬರಿಗೆ.
ಅವ್ರು ಯಾರೋ ಮಾಂತೇಶಿಗೆ ಕಳಿಸ್ಬಿಟ್ಟಾರ, ಅವ್ರು ಮಾಂತೇಶ್ ಅಂತ ಯಾರ್ದು ಹೆಸರು ಐತಿ. ಆಮೇಲೆ ಅವ್ರಿಗೆ ಫೋನ್ಪೇ ಮಾಡಿಬಿಟ್ಟಾರ. ಹೇಳಿದ್ರು ಅವ್ರು ಅಂಗಡಿದವ್ರ ಮಾಡೇ ನೋಡ್ರಿ ಅಂತ. ಅವ್ರ ಇಲ್ಲ ರೀ ನೀವು ಮಾಡಿಲ್ಲ ಅಂತ. ಆಮೇಲೆ ಗೊತ್ತಾತ, ನಾ ಹೇಳಿದೆ ನಮ್ಮ ಪಪ್ಪಾಗ, ನೀವು ಬೈ ಮಿಸ್ಟೇಕ್ಲಿ ಎಮ್ ಐತಿ ನೋಡು, ಸೊ ಕನ್ಫ್ಯೂಸ್ ಆಗಿ ಅವ್ರಿಗೆ ಮಾಡಿರ್ಬೇಕನ್ನ ನೋಡಿ, ಯಾರಿಗೂ ಬೇರೆಯವ್ರಿಗೆ ಅಂತ ಹೇಳಿದೆ ನಾನು. ಅವ್ರು ಹೌದು ಹಿಂಗಾಗೈತೆ ಅಂತ. ಮತ್ತು ಆಮೇಲೆ ಅವ್ರು ಮಾಂತೇಶ್ ಇದ್ದವ್ರಿಗೆ ಫೋನ್ ಹಚ್ಚಿದ್ರು, ನಿಮ್ದು ಫೋನ್ಪೇ ಬಂದಿತ್ತು ಅಂತ ಹೇಳಾಕ, ನಮ್ದು ರೊಕ್ಕ ಬಂದಿತ್ತು ಅಂತ ಹೇಳಾಕ. ಅವ್ರು ನೋಡಿದ್ರೆ ರೀಚಾರ್ಜ್ ಖಾಲಿ ಆಗೈತೆ ಅದ್ರಾಗ. ಆಮೇಲೆ ಮತ್ತು ಇವು ಅಂತಂದು ಮತ್ತು ಆಮೇಲೆ ಮತ್ತು ಅವ್ರಿಗೆ ಅಂಗಡಿದವ್ರದ್ದು ನಂಬರಿಗೆ ಫೋನ್ಪೇ ಮಾಡಿದ್ವಿ. ಎಲ್ಲ ಕಡೆ ಖಾಲಿಗೈತಿ ಅನ್ನತ್ತಿದ್ರು CNG. ಆಮೇಲೆ ಫೈನಲಿ ಹುಬ್ಳಿಗೆ ಬಂದು ಹಾಕ್ಸಿದ್ವಿ ನಾವು CNG. ಅಲ್ಲೆಲ್ಲ ಖಾಲಿಗೈತೆ ಅಂತ ಹೇಳತ್ತಾರ ಅವ್ರು. ಹುಬ್ಳಿಗೆ ತ್ಯಾಂಗೋಡ್ ಬಂದು ಮುಟ್ಟಿದ ಗಾಡಿ, ಅದೊಂದು ಚಲೋ ಆತ. ಮತ್ತು ಅರ್ಧ ರೋಡ್ ನಾವು AC ಹಚ್ಕೊಂಡಿಲ್ಲ, ಬಿಕಾಸ್ CNG ಭಾಳ ಕಡಿಮೆ ಇತ್ತು ಕಾರ್ದಾಗ, ಅದ್ರ ಸಂಬಂಧ. ಈಗ ಜಸ್ಟ್ ಬಂದೆ ನಮ್ಮ ಮನೆಗೆ. ಫಸ್ಟ್ ಹೋಗಿ ನಮ್ಮ ಮುಖ ನೋಡಿದೆ ಹೆಂಗೆ ಕಾಣತ್ತಿದ್ದೆ ಅಂತ ಹೇಳಿ. ನಂದೇನು ಫುಲ್ ಆಯ್ಲಿ ಆಗೈತೆ, ಸ್ವಲ್ಪ ಲೈಕ್ ಶೆಕಿಗೆ ಇದಾಗೈತೆ ಸ್ಕಿನ್. ನಂಗೆ ಫೇಸ್ ವಾಶ್ ಮಾಡೋದೈತಿ, ಫುಲ್ ಹಿಂಗೆ ಬೆವ್ರು ಆಗೈತಿ ಇಲ್ಲಿ ಮುಖದ ಮೇಲೆಲ್ಲ. ಈಗದ ಫೇಸ್ ವಾಶ್ ಮಾಡ್ಕೋಬೇಕು. ನಾನು ಹೇರ್ ಸ್ಟೈಲ್ ತೆಗಿತೀನಿ, ಬಿಕಾಸ್ ಅದು ಇದನ್ನು ನೋಡೋಕೆ ಚಂದ ಕಾಣ್ತೈತಿ. ಬಟ್ ಇದಷ್ಟು ನಾವು ಫುಲ್ ಫಿಟ್ಟಾಗಿ ಹಾಕೊಂಡಿರ್ತೀನಿ, ಅದು ನೋವು ಆಗ್ತೈತಿ. ಭಾಳ ಚೆನ್ನಾಗೈತೆ ಅಂದ್ರೆ ಫ್ರೀ ಅನಿಸೋದಿಲ್ಲ. ಅದ್ರ ಸಂಬಂಧ ನಾನು ಆಮೇಲೆ ತೆಗಿತೇನೆ ಇದನ್ನು. ಫಸ್ಟ್ ಫ್ರೆಶ್ ಅಪ್ ಆಗ್ತೇನೆ ನಾನು, ಡ್ರೆಸ್ ಮಾಡಿ ಆಮೇಲೆ ಮಾತಾಡ್ತೇನೆ ನಿಮ್ಮ ಜೊತೆ. ಹೆಂಗೆ ಗೊತ್ತೆ ಚಲೋ ಆಯ್ತು, ನಾನು ಇದು ಕುರ್ತಾ ಹಾಕೊಂಡು ಹೋದೆ. ಅದು ಟಾಪ್ ಐತೆ ನೋಡು, ಅದು ಫಸ್ಟ್ ಔಟ್ಫಿಟ್ನಾಗ ಚೂಸ್ ಮಾಡಿದ್ದು ನೋಡು, ಅದು ಪಾಲಿಸ್ಟರ್ ಇತ್ತು. ಅದು ಫುಲ್ ಶಿಕೆ ಹೊಡೆದ್ಬಿಡ್ತು ನಂಗೆ. ಇದ್ರಾಗ ಸ್ವಲ್ಪ ಇದು ಅನ್ಸಾತೈತಿ, ಲೈಕ್ ಇದು ಅನ್ಸಾತೈತಿ ನಂಗೆ, ಶೆಕೆ ಹೊಡಾತೈತಿ ಭಾಳ. ಇನ್ನು ಅದನ್ನು ಹಾಕೊಂಡು ಹೋಗಿದ್ದೆ ಅಂದ್ರೆ ನಂಗೆ ಎಷ್ಟು ಶೆಕೆ ಹೊಡಿತೈತೆ ನಂಗೆ.